ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ತುಂಬಾನೇ ಗಂಭೀರವಾದ ಒಂದು ವಿಷಯದ ಬಗ್ಗೆ. ನಾವು ವರ್ಷಾನುಗಟ್ಲೆ ಕಷ್ಟಪಟ್ಟು ಬೆಳೆಸಿದ ನಮ್ಮ ತೋಟ ಒಂದೇ ಒಂದು ಸಣ್ಣ ನಿರ್ಲಕ್ಷ್ಯದಿಂದಾಗಿ ಬೆಂಕಿಗೆ ಆಹುತಿಯಾಗದಂತೆ ಹೇಗೆ ಕಾಪಾಡಿಕೊಳ್ಳೋದು? ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ. ಹೌದು, ಇದು ಅಕ್ಷರಶಃ ಸತ್ಯ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ವರ್ಷಗಳ ಶ್ರಮ, ನಾವು ಪ್ರೀತಿಯಿಂದ ಬೆಳೆಸಿದ ಗಿಡಮರಗಳು, ಹಾಕಿದ ಪೈಪುಗಳು ಎಲ್ಲವೂ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಬೂದಿಯಾಗಿ ಹೋಗಬಹುದು. ಆ ಒಂದು ಸಣ್ಣ ಕಿಡಿಗೆ ನಮ್ಮ ಜೀವನದ ದುಡಿಮೆಯನ್ನೇ ಸುಟ್ಟಾಕೋ ಶಕ್ತಿಯಿದೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಅನಾಹುತ ಮಾಡುವ ಈ ಕಿಡಿ ಎಲ್ಲಿಂದ ಬರುತ್ತೆ? ಇದು ಯಾವುದೋ ದೊಡ್ಡ ಫ್ಯಾಕ್ಟರಿಯಿಂದಾಗೋ ಅಪಘಾತ ಅಲ್ಲ. ಬದಲಿಗೆ ನಮ್ಮ ಅಕ್ಕಪಕ್ಕದಲ್ಲೇ ನಡೆಯುವ ಸಣ್ಣಪುಟ್ಟ ಚಟುವಟಿಕೆಗಳಿಂದಲೇ ಇದು ಸಂಭವಿಸುತ್ತೆ. ಇದು ಎಷ್ಟು ಸಾಮಾನ್ಯ ಆಗ್ಬಿಟ್ಟಿದೆ ಅಂದ್ರೆ, ಪಕ್ಕದ ಹೊಲದಲ್ಲಿ ಯಾರೋ ಕಸಕ್ ಬೆಂಕಿ ಹಾಕ್ತಾರೆ. ಆ ಸಮಯಕ್ಕೆ ನೋಡಿ, ಗಾಳಿ ಜೋರಾಗಿ ಬೀಸಿದ್ರೆ ಸಾಕು, ಆ ಬೆಂಕಿ ಕಿಡಿ ಗಾಳಿಯಲ್ಲಿ ತೇಲಿ ಬಂದು ನಮ್ ತೋಟದ ಒಳಗ್ ಬೀಳುತ್ತೆ. ಅಷ್ಟೇ, ಒಂದ್ ಸಣ್ಣ ಕಿಡಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ನಮ್ಮ ತೋಟದ ಸುತ್ತ ನಾವೇ ಒಂದು ರೀತಿಯ ಭದ್ರವಾದ ಕೋಟೆಯನ್ನ ಕಟ್ಟಬೇಕು. ಆ ರಕ್ಷಣಾ ಕೋಟೆಯನ್ನು ಹೇಗೆ ಕಟ್ಟೋದು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಕೇವಲ ತಂತಿ ಬೇಲಿ ಹಾಕಿದ್ರೆ ಬೆಂಕಿಯಿಂದ ರಕ್ಷಣೆ ಸಿಗಲ್ಲ. ಅದು ಖಂಡಿತವಾಗಿಯೂ ಸಾಕಾಗೋದಿಲ್ಲ. ಅದರ ಜೊತೆಗೆ ಜೀವಂತ ಬೇಲಿ ಅನ್ನೋದು ಇರ್ಲೇಬೇಕು. ಇದು ಕಡ್ಡಾಯ, ಇದರಲ್ಲಿ ಎರಡನೇ ಮಾತಿಲ್ಲ. ಹಾಗಾದ್ರೆ ಈ ಜೀವಂತ ಬೇಲಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಾ? ಗ್ಲಿಸಿರೀಡಿಯಾ ಅಥವಾ ಜತ್ರೋಫಾದಂಥ ಗಿಡಗಳು ವರ್ಷಪೂರ್ತಿ ಹಸಿರಾಗಿರ್ತವೆ. ಹಾಗಾಗಿ ಇವುಗಳಿಗೆ ಸುಲಭವಾಗಿ ಬೆಂಕಿ ಹತ್ಕೊಳ್ಳೋದಿಲ್ಲ. ಈ ಬೇಲಿ ಒಂದು ಗೋಡೆಯ ಹಾಗೆ ಗಾಳಿಯನ್ನ ತಡೆದು ಬೆಂಕಿ ಕಿಡಿಗಳ ಹಾರಿ ಬರೋದನ್ನು ನಿಲ್ಲಿಸುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ, ಈ ಬೇಲಿ ತುಂಬಾನೇ ದಟ್ಟವಾಗಿರಬೇಕು. ಎಷ್ಟು ದಟ್ಟವಾಗಿರಬೇಕು ಅಂದ್ರೆ, ಒಂದು ನಾಯಿ ಕೂಡ ಅದರೊಳಗೆ ನುಗ್ಗೋಕಾಗಬಾರ್ದು. ಆಗ ನೋಡಿ, ಅದು ಬೆಂಕಿಗೊಂದು ಗಟ್ಟಿ ಗೋಡೆ ಕಟ್ಟಿದ ಹಾಗೆ ಆಗೋದು. ನಮ್ಮ ರಕ್ಷಣಾ ವ್ಯವಸ್ಥೆಯ ಎರಡನೇ ಮತ್ತು ಅಷ್ಟೇ ಪ್ರಬಲವಾದ ಅಸ್ತ್ರ ಅಂದ್ರೆ ಈ ಕಂದಕ ಅಥವಾ ಟ್ರೆಂಚ್. ಇದರ ಅಳತೆಗಳು ಬಹಳ ಮುಖ್ಯ, ಗಮನವಿಟ್ಟು ಕೇಳಿ. ಬೇಲಿಯಿಂದ ತೋಟದ ಒಳಭಾಗಕ್ಕೆ 1 ಅಡಿ ಜಾಗ ಬಿಡಬೇಕು. ಆಮೇಲೆ 3 ಅಡಿ ಅಗಲ ಮತ್ತೆ 3 ಅಡಿ ಆಳದ ಕಂದಕವನ್ನ ತೋಟದ ಎಲ್ಲಾ ಬದಿಗಳಲ್ಲೂ ತೋಡಬೇಕು. ಕಂದಕ ತೋಡಿ ಸುಮ್ಮನೆ ಬಿಟ್ಟುಬಿಟ್ರೆ ಪ್ರಯೋಜನ ಇಲ್ಲ. ಅದನ್ನ ಮೇಂಟೈನ್ ಮಾಡೋದು ತುಂಬಾನೇ ಮುಖ್ಯ. ಅದರಲ್ಲಿ ಬಿದ್ದಿರೋ ಒಣಗಿದ ಎಲೆ, ಕಸವನ್ನೆಲ್ಲ ಆಗಾಗ ಸ್ವಚ್ಛ ಮಾಡ್ತಾ ಇರಬೇಕು. ಬೇಸಿಗೆಯಲ್ಲಿ ಆ ಕಸವನ್ನೇ ನಾವು ಗೊಬ್ಬರ ಮಾಡೋಕೆ ಬಳಸ್ಬೋದು. ಇನ್ನೊಂದು ಪ್ರಮುಖ ತಂತ್ರ ಅಂದ್ರೆ, ಪ್ರತಿ 15 ದಿನಕ್ಕೊಮ್ಮೆ ಕಂದಕಕ್ಕೆ ನೀರು ಹಾಯಿಸೋದು. ಹೀಗೆ ಮಾಡಿದ್ರೆ ನೆರ ತೇವವಾಗಿರುತ್ತೆ, ಬೆಂಕಿ ಹರಡೋ ಸಾಧ್ಯತೆ ಕಮ್ಮಿಯಾಗತ್ತೆ. ಅಷ್ಟೇ ಅಲ್ಲ, ಇದರಿಂದ ಇನ್ನೊಂದು ದೊಡ್ಡ ಲಾಭವೂ ಇದೆ ಗೊತ್ತಾ? ಮಳೆಗಾಲದಲ್ಲಿ ಇದು ಬೋರ್ವೆಲ್ ರಿಚಾರ್ಜ್ ಆಗೋಕೆ ಕೂಡ ಸಹಾಯ ಮಾಡುತ್ತೆ. ಸರಿ, ಈ ದೊಡ್ಡ ಕೆಲಸಗಳ ಜೊತೆಗೆ ನಾವು ಪ್ರತಿದಿನ ಪಾಲಿಸಬೇಕಾದ ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳಿವೆ. ಆದರೆ ಇವು ನಮ್ಮ ತೋಟದ ಸುರಕ್ಷತೆಯಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸ್ತವೆ. ಈ 3 ಸರಳ ಅಭ್ಯಾಸಗಳನ್ನ ಮಾತ್ರ ಮರಿಬೇಡಿ. ಮೊದಲನೇದು, ಬೆಂಕಿ ಕಾಣಿಸ್ಕೊಂಡ ತಕ್ಷಣ ನಂದಿಸೋಕೆ ನೀರು, ಪೈಪು, ಮೋಟಾರ್ ಎಲ್ಲವೂ ರೆಡಿ ಇರಬೇಕು. ಎರಡನೇದು, ಬೇಲಿ ಹತ್ರ ಒಣಕಸವನ್ನ ಯಾವತ್ತೂ ರಾಶಿ ಹಾಕಬೇಡಿ, ಯಾಕಂದ್ರೆ ಅದೇ ಬೆಂಕಿಗೆ ಇಂಧನ ಆಗುತ್ತೆ. ಮೂರನೇದು, ಬೇಸಿಗೆಯಲ್ಲಿ ಬೇಲಿ ಸುತ್ತ ನೀರು ಸಿಂಪಡಿಸ್ತಾ ಇದ್ರೆ ಆ ಜಾಗ ತೇವವಾಗಿದ್ದು ಬೆಂಕಿ ಹರಡೋದನ್ನ ತಡೆಯುತ್ತೆ. ನೋಡಿ, ನಾವು ನಮ್ಮ ತೋಟದ ಒಳಗೆ ಎಷ್ಟೇ ಜಾಗ್ರತೆ ಮಾಡಿದ್ರೂ ಅದು ಸಾಕಾಗಲ್ಲ. ನಮ್ಮ ಸುತ್ತಮುತ್ತಲಿನವರ ಸಹಕಾರ ಮತ್ತು ಸ್ವಲ್ಪ ಟೆಕ್ನಾಲಜಿ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ಖಂಡಿತ ಇಲ್ಲ. ನಮ್ಮ ರಕ್ಷಣೆ ಪೂರ್ತಿಯಾಗಿ ನಮ್ಮ ಕೈಯಲ್ಲಿಲ್ಲ. ಯಾಕಂದ್ರೆ ನಮ್ಮ ತೋಟದ ಆಚೆ ಏನ್ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಸಂವಹನ ನಡೆಸಲೇಬೇಕು. ಇದು ಅತ್ಯಂತ ಪ್ರಮುಖವಾದ ಹಂತ. ಪಕ್ಕದ ಜಮೀನಿನ ರೈತರತ್ರ ಹೋಗಿ ಮಾತಾಡಿ ಬೆಂಕಿ ಅಪಾಯದ ಬಗ್ಗೆ ಅವರಿಗೂ ಅರಿವು ಮೂಡಿಸಿ. ಗಾಳಿ ಜೋರಿದ್ದಾಗ ಬೆಂಕಿ ಹಾಕ್ಬೇಡಿ ಅಂತ ಹೇಳಿ. ಒಂದು ವೇಳೆ ಬೆಂಕಿ ಹಚ್ಚಿದ್ರೆ ಅದು ಪೂರ್ತಿಯಾಗಿ ಆರೋವರೆಗೂ ಅಲ್ಲೇ ಇರುವಂತೆ ಸ್ಪಷ್ಟವಾಗಿ ತಿಳಿಸಿ. ನಮ್ಮ ಒಂದು ಸಣ್ಣ ಮಾತುಕತೆ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಬಹುದು. ಇನ್ನು ಸಾಧ್ಯ ಇದ್ರೆ ಟೆಕ್ನಾಲಜಿಯ ಸಹಾಯ ಕೂಡ ತಗೋಬಹುದು. ಯಾರಾದರೂ ಬೇಕು ಅಂತಾನೆ ಬೆಂಕಿ ಹಚ್ಚಿದ್ರೆ CCTV ಕ್ಯಾಮೆರಾಗಳು ಸಾಕ್ಷಿಯಾಗಿ ಉಳಿತಾವೆ. ಅಷ್ಟೇ ಅಲ್ಲ, ಫೈರ್ ಅಲರ್ಟ್ ಸಿಸ್ಟಮ್ ಹಾಕ್ಸಿದ್ರೆ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ನಮ್ಮ ಮೊಬೈಲ್ಗೆ ಸಂದೇಶ ಬರುತ್ತೆ, ನಾವು ತಕ್ಷಣವೇ ಅಲರ್ಟ್ ಆಗ್ಬೋದು. ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಿರೋದೇನೆಂದ್ರೆ, ನಮ್ಮ ತೋಟವನ್ನು ರಕ್ಷಿಸುವ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರತಿಯೊಂದು ಮುನ್ನೆಚ್ಚರಿಕಾ ಕ್ರಮವೂ ಮುಖ್ಯನೇ.
ಇದೇ ಇವತ್ತಿನ ನಮ್ಮ ಈ ಮಾತುಕತೆಯ ಪ್ರಮುಖವಾದ ಅಂಶ. ಜೀವಂತ ಬೇಲಿ ಜೊತೆಗೆ ಕಂದಕ. ಇದೇ ನಮ್ಮ ತೋಟಕ್ಕೆ ನಿಜವಾದ ಇನ್ಶೂರೆನ್ಸ್. ಬೇರೆ ಯಾವ ಪಾಲಿಸಿಗಿಂತಲೂ ಈ ಮುನ್ನೆಚ್ಚರಿಕೆ ನಮ್ಮ ಬೆಳೆ, ನಮ್ಮ ಶ್ರಮವನ್ನ ನಿಜವಾಗಿ ಕಾಪಾಡೋದು. ಖಂಡಿತ ಉಳಿಸ್ಬೋದು ಅಲ್ವಾ? ಜ್ಞಾನವನ್ನ ಹಂಚ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಈ ಮಾಹಿತಿ ನಿಮ್ಗೆ ಉಪಯೋಗ ಆಯಿತು ಅನ್ಸಿದ್ರೆ ದಯವಿಟ್ಟು ಬೇರೆ ರೈತರಿಗೂ ತಲುಪಿಸಿ. ಅವರ ಶ್ರಮ ಕೂಡ ಬೆಂಕಿಯಿಂದ ಹಾಳಾಗೋದು ತಪ್ಪಲಿ.